ವೀಕ್ಷಕರೇ, ನ್ಯೂಸ್ ಫೋರ್ ಕನ್ನಡಕ್ಕೆ ಸ್ವಾಗತ. ನಾನು ಸತೀಶ್ ಹೊಸಹಳ್ಳಿ. ನಾನು ಕೆಲಸ ಮಾಡಿದ್ದೇನೆ, ಅದಕ್ಕೆ ಕೂಲಿಯನ್ನ ಕೊಡಿ. ನಾನು ಕೆಲಸ ಮಾಡಿದ್ದೇನೆ, ಅದು ಕೂಲಿಯನ್ನ ಕೊಡಿ. ನನಗೆ ನೀವು ಇದನ್ನ ಕೊಡಬೇಡಿ. ನಾನೇನೋ ಕೊಟ್ಟಿದ್ದೀನಿ, ನಾನೇನೋ ಮಾಡ್ತಿದ್ದೀನಿ, ನಾನು ಮುಂದೆ ಮಾಡ್ತೀನಿ, ಅದನ್ನ ನಾನು ನಿಮ್ ತರ ಕೇಳ್ತಾ ಇಲ್ಲ. ನಾನು ಕೇಳ್ತಾ ಇರ್ತಕ್ಕಂಥ, ನಾನು ಕೆಲಸ ಮಾಡಿದ್ದೀನಿ, ಆ ಕೆಲಸಕ್ಕೆ ಕೂಲಿಯನ್ನ ಕೊಡಿ. ಈಗಂತ ಕೇಳ್ತಿರ್ತಕ್ಕಂಥದ್ದು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಲೋಕಸಭಾ ಅಭ್ಯರ್ಥಿ ಡಿ.ಕೆ. ಸುರೇಶ್ ಅವರು. ಇತ್ತೀಚೆಗೆ ಒಂದು ರಿಪೋರ್ಟ್ ಕಾರ್ಡ್ ಕೂಡ ಬಿಡುಗಡೆ ಆಗಿದೆ. ಅದೇ ರಿಪೋರ್ಟ್ ಕಾರ್ಡ್ ನ ಇಟ್ಕೊಂಡವರು ಚುನಾವಣೆಯಲ್ಲಿ ಪ್ರಚಾರವನ್ನ ಮಾಡ್ತಿದ್ದಾರೆ. ಜೊತೆಗೆ ಅದೇ ರಿಪೋರ್ಟ್ ಕಾರ್ಡ್ ನ ಮುಂದಿಟ್ಕೊಂಡು ಅವರು ಓಟ್ ಕೇಳ್ತಿದ್ದಾರೆ. ಹಾಗಾದ್ರೆ ಅವ್ರು ಮಾಡಿರ್ತಕ್ಕಂಥ ಕೆಲಸ ಏನು, ಆ ರಿಪೋರ್ಟ್ ಕಾರ್ಡ್ ಏನ್ ಹೇಳ್ತಾ ಇದೆ? ಆ ರಿಪೋರ್ಟ್ ಕಾರ್ಡ್ ಪ್ರಕಾರ 28 ಲೋಕಸಭಾ ಸದಸ್ಯರಲ್ಲಿ ಹೆಚ್ಚು ಕೆಲಸಗಳನ್ನ ಯಾರು ಮಾಡಿದ್ದಾರೆ, ಪ್ರದೇಶಾಭಿವೃದ್ಧಿ ನಿಧಿಯನ್ನ ಹೆಚ್ಚು ಯಾರು ಬಳಸಿದ್ದಾರೆ, ಜೊತೆಗೆ ಹೆಚ್ಚು ಅಸೆಂಬ್ಲಿ ಮೀಟಿಂಗ್ ಅನ್ನ ಯಾರು ಅಟೆಂಡ್ ಮಾಡಿದ್ದಾರೆ, ಹೆಚ್ಚು ಪ್ರಶ್ನೆಗಳನ್ನ ಯಾರು ಕೇಳಿದ್ದಾರೆ, ಎಲ್ಲ ವಿಚಾರವನ್ನ ನಾನು ನಿಮ್ಮ ಮುಂದಿಡ್ತಾ ಹೋಗ್ತೇನೆ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಇರ್ತಕ್ಕಂಥ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ. ಎಸ್ ವೀಕ್ಷಕರೇ, ಏನಂತಂದ್ರೆ ಕರ್ನಾಟಕದಲ್ಲಿ ಒಟ್ಟು 28 ಜನ ಲೋಕಸಭಾ ಸದಸ್ಯರ ಆಯ್ಕೆಯಾಗಿ ಲೋಕಸಭೆಯನ್ನ ಪ್ರವೇಶ ಮಾಡ್ತಾರೆ. ಅದರಲ್ಲಿ ಎಲ್ಲ ಕೆಲಸಗಳನ್ನ ಅನುದಾನವನ್ನ ಸರಿಯಾಗಿ ಬಳಸಿರ್ತಕ್ಕಂಥವ್ರು, ಹೆಚ್ಚು ಅಸೆಂಬ್ಲಿ ಮೀಟಿಂಗ್ ಅಟೆಂಡ್ ಮಾಡಿರ್ತಕ್ಕಂಥವ್ರು, ಜೊತೆಗೆ ಪ್ರದೇಶಾಭಿವೃದ್ಧಿ ಜೊತೆಗೆ ನರೇಗಾ ಕೆಲಸದಲ್ಲಿ ಮುಂಚೂಣಿಯಲ್ಲಿರ್ತಕ್ಕಂಥವ್ರು ಯಾರು ಅಂತ ನಾವು ನೋಡ್ಲಿಕ್ಕೆ ಹೋದ್ರೆ, ಆ ಒಂದು ರಿಪೋರ್ಟ್ ಕಾರ್ಡ್ ಅಲ್ಲಿ ಮೊದಲ ಹೆಸರು ಕೇಳಿ ಬರ್ತಕ್ಕಂಥದ್ದು ಡಿ.ಕೆ. ಸುರೇಶ್. ಬೆಂಗಳೂರು ಗ್ರಾಮಾಂತರ ಅಭ್ಯರ್ಥಿ ಡಿ.ಕೆ. ಸುರೇಶ್ ಅವರು ಸಿಮೆಂಟ್ ರಸ್ತೆಗಳಿರ್ಬೋದು, ಅಲ್ಲಲ್ಲಿ ಕೃಷಿ ಹೊಂಡಗಳಿರ್ಬೋದು, ಜೊತೆಗೆ ಚೆಕ್ ಡ್ಯಾಮ್ಗಳಿರ್ಬೋದು, ಈ ರೀತಿ ಅಭಿವೃದ್ಧಿ ಬಸ್ ನಿಲ್ದಾಣಗಳಿರ್ಬೋದು, ಇಂಥ ಪ್ರದೇಶಾಭಿವೃದ್ಧಿ ನಿಧಿಯನ್ನ ಸಂಪೂರ್ಣವಾಗಿ ಬಳಸ್ಕೊಂಡಿರ್ತಕ್ಕಂಥ, ₹1 ಬ್ಯಾಲೆನ್ಸ್ ಉಳಿಸ್ತಾ ಇರ್ತಕ್ಕಂಥ ಒಬ್ಬ ಸಂಸದ ಏನಾದ್ರು ಇದ್ರೆ ಅದು ಡಿ.ಕೆ. ಸುರೇಶ್ ಅವರು. ಜೊತೆಗೆ ನೋಡಿ, ಕೋವಿಡ್ ಟೈಮಲ್ಲಿ ಯಾರಾದ್ರೂ ಒಬ್ಬ ರೋಗಿ ಸತ್ತರೆ ಅವರನ್ನ ಮುಟ್ಟಲಿಕ್ಕೆ ತಮ್ಮ ಫ್ಯಾಮಿಲಿಯವರೇ, ಸ್ವಂತ ಅವರ ಕುಟುಂಬದವರೇ ಹತ್ರಕ್ಕೆ ಹೋಗ್ತಿರ್ಲಿಲ್ಲ. JCPಯಲ್ಲಿ ಎಲ್ಲಿ ಬೇಕಲ್ಲಿ ಗುಂಡಿ ತಂದು ಎಸಿತಾ ಇದ್ರು. ಅಂತಹ ಸಂದರ್ಭದಲ್ಲಿ ಕೋವಿಡ್ ಕಿಟ್ ಹಾಕೊಂಡು ಆ ರೋಗಿಗೆ ಶವ ಸಂಸ್ಕಾರವನ್ನ ಮಾಡಿದ್ದು, ತನ್ನ ಕ್ಷೇತ್ರದಲ್ಲಿರ್ತಕ್ಕಂಥ ಕೋವಿಡ್ ರೋಗಿಗಳನ್ನ ಆರೈಕೆ ಮಾಡಿದ್ದು, ಜೊತೆಗೆ ರೈತರು ಬೆಳೆದಂತ ಬೆಳೆಗಳನ್ನ, ತರಕಾರಿಗಳನ್ನ ಬೀದಿಗೆ ಎಸಿತಾ ಇದ್ರು. ಅಂತಹ ಸಂದರ್ಭದಲ್ಲಿ ಅದನ್ನ ಬೈ ಮಾಡಿ ಕಷ್ಟದಲ್ಲಿರ್ತಕ್ಕಂಥವ್ರಿಗೆ ವಿತರಣೆಯನ್ನ ಮಾಡಿದ್ದು ಡಿ.ಕೆ. ಸುರೇಶ್. ಅಂತಹ ಸಂಸದ ಅಂದ್ರೆ ಅದು ಡಿ.ಕೆ. ಸುರೇಶ್ ಅಂತ ಹೇಳ್ತಾರೆ. ಅದು ನಂಬರ್ 1 ಸ್ಥಾನದಲ್ಲಿದ್ದಾರೆ ಅವ್ರೀಗ. 28 ಜನ ಲೋಕಸಭಾ ಸದಸ್ಯರಲ್ಲಿ ನಂಬರ್ 1 ಸ್ಥಾನದಲ್ಲಿ ಯಾರು ಇದ್ದಾರೆ ಅಂದ್ರೆ ಅದು ಡಿ.ಕೆ. ಸುರೇಶ್. ಬಂದಂತ ಎಲ್ಲ ಅನುದಾನವನ್ನ ಖರ್ಚು ಮಾಡಿದ್ದಾರೆ, ಹೆಚ್ಚು ಅನುದಾನವನ್ನು ತಂದಿದ್ದಾರೆ, ಜೊತೆಗೆ ನರೇಗಾದಲ್ಲಿ ಅತ್ಯುತ್ತಮವಾಗಿ ಕೆಲಸವನ್ನ ಮಾಡಿದ್ದಾರೆ. ಅದು ಯಾರು ಅಂತಂದ್ರೆ ಅದು ಡಿ.ಕೆ. ಸುರೇಶ್ ಮಾತ್ರ. ಹಾಗಾಗಿ ಈಗ ಡಿ.ಕೆ. ಸುರೇಶ್ ಅವರು ನನ್ನ ಕೆಲಸಕ್ಕೆ ಕೂಲಿಯನ್ನ ಕೊಡಿ, ನೀವು ಬೇರೆ ಕೊಡ್ಬೇಡಿ, ನಾನು ಏನ್ ಕೆಲಸ ಮಾಡಿದ್ದೀನಿ ಅದು ಕೂಲಿಯನ್ನ ಕೊಡಿ ಅಂತ ಪ್ರಚಾರವನ್ನ ಮಾಡ್ತಾ ಇದ್ರೆ, ಮತ್ತೊಂದ್ ಕಡೆ ಎಚ್.ಡಿ. ಕುಮಾರಸ್ವಾಮಿ ಅವರು ಗೆದ್ದು ಇದು ನನ್ನ ಕರ್ಮಭೂಮಿ ಅಂತ ಹೇಳ್ಕೊಂಡಿದ್ದಂತ ಕುಮಾರಸ್ವಾಮಿ ಅವರು ಅದನ್ನ ಕರ್ಮಭೂಮಿಯನ್ನ ಮಗನಿಗೆ ಬಿಟ್ಕೊಟ್ಟು ಚನ್ನಪಟ್ಟಣಕ್ಕೆ ಬರ್ತಾರೆ. ಚನ್ನಪಟ್ಟಣದಲ್ಲಿ ಗೆದ್ದು ಶಾಸಕರಾಗ್ತಾರೆ. ಆದರೆ ಈಗ ಚನ್ನಪಟ್ಟಣವನ್ನ ಬಿಟ್ಟು ಮಂಡ್ಯಕ್ಕೆ ಎಂಟ್ರಿ ಕೊಡ್ತಾರೆ. ಮಂಡ್ಯಕ್ಕೆ ಯಾವಾಗ MP ಚುನಾವಣೆಗೆ ಇವರು ಸ್ಪರ್ಧೆಯನ್ನ ಮಾಡ್ತಾರೋ ಚನ್ನಪಟ್ಟಣದಲ್ಲಿ ಬಂಡಾಯ ಜಾಸ್ತಿ ಆಗುತ್ತೆ. ಇಡೀ ಚನ್ನಪಟ್ಟಣದಾಗ JDS ಪ್ರಮುಖರೆಲ್ಲರೂ ಒಬ್ಬೊಬ್ಬರಾಗಿ ಬಿಟ್ಟು ಆಪರೇಷನ್ ಹಸ್ತದ ಮುಖಾಂತರ ಕಾಂಗ್ರೆಸ್ ಅನ್ನ ಸೇರ್ಲಿಕ್ಕೆ ಮುಂದಾಗ್ತಾರೆ. ಅದ್ರಲ್ಲೂ ಚನ್ನಪಟ್ಟಣ ನಗರಸಭೆ ಏನಿದೆ, ಆ ನಗರಸಭೆನೆ ಸಂಪೂರ್ಣವಾಗಿ ಕಾಂಗ್ರೆಸ್ ಸೇರುತ್ತೆ. 10 ಜನ ನಗರಸಭಾ ಸದಸ್ಯರು ಕಾಂಗ್ರೆಸ್ ಸೇರ್ತಾರೆ. ಒಟ್ಟಾರೆಯಾಗಿ ಏನು ಡಾಕ್ಟರ್ ಮಂಜುನಾಥ್ ಇದ್ದಾರೆ, ಡಾಕ್ಟರ್ ಮಂಜುನಾಥ್ ಅವರು ಒನ್ ಟೈಮ್ ಅಲ್ಲಿ ನೆಕ್ ಟು ನೆಕ್ ಫೈಟ್ ಕೊಡ್ತಾರೆ. ಈ ಬಾರಿಯಲ್ಲಿ ಮಂಜುನಾಥ್ ಅವರಿಗೆ ಗೆಲುವು ಸುಲಭ ಅಂತ ಹೇಳ್ತಿದ್ದಂತ ಸಂದರ್ಭದಲ್ಲಿ ಈ ಒಂದು ಬಂಡಾಯ ಒಂದ್ ಕಡೆ ಅವರಿಗೆ ಒತ್ತಡವನ್ನು ಕೊಡ್ತಾ ಇದ್ರೆ, ಜೊತೆಗೆ ಮಾಗಡಿ ಇರ್ಬೋದು, ಮತ್ತೆ ಮಾಗಡಿ ಬಾಲಕೃಷ್ಣ ಅವರು ಇದನ್ನ ಟಾರ್ಗೆಟ್ ಇಟ್ಕೊಂಡು ಕೆಲಸವನ್ನ ಮಾಡ್ತಿದ್ದಾರೆ. ಈ ಬಾರಿ ನಾನು ಲೀಡ್ ಕೊಡಿಸ್ತೇನೆ, ಈ ಲೀಡ್ ಎಷ್ಟು ಸಾಧ್ಯನೋ ಅಷ್ಟು ಲೀಡ್ ಕೊಡಿಸ್ತೇನೆ, ಇದು ನನ್ನ ಪ್ರತಿಷ್ಠೆಯ ವಿಚಾರ, ಸ್ವಯಂ ಪ್ರತಿಷ್ಠೆಯ ವಿಚಾರ, ನನಗೆ ಲೀಡ್ ಆಗ್ಲೇಬೇಕು ಅಂತ ಅವರೇ ಖುದ್ದು ನಿಂತು ಕೆಲಸವನ್ನ ಮಾಡ್ತಿದ್ದಾರೆ ಮಾಗಡಿ ಬಾಲಕೃಷ್ಣ. ಕೂಡ ಕಾಂಗ್ರೆಸ್ ಶಾಸಕರಿದ್ದಾರೆ.
ಕಾಂಗ್ರೆಸ್ ಶಾಸಕರನ್ನ ಡಿಕೆ ಅಲ್ಲಿ ನಿಂತು ಖುದ್ದು ಹೋರಾಟ ಮಾಡಿ ಕಾಂಗ್ರೆಸ್ ನಲ್ಲಿ ಗೆಲ್ಲಿಸ್ಕೆ ಬಂದಿದ್ದಾರೆ. ಕುಣಿಗಲ್ಲಲ್ಲಿ ಕಾಂಗ್ರೆಸ್ ಇದೆ, ಆಲ್ಮೋಸ್ಟ್ ಆಲ್ ಹೆಚ್ಚು ಕಾಂಗ್ರೆಸ್ ಶಾಸಕರು ಅಲ್ಲಿದ್ದಾರೆ. ಇವೆಲ್ಲವೂ ಜೊತೆಗೆ ರಾಮನಗರನು ಕೂಡ ಕುಮಾರಸ್ವಾಮಿ ಯಾವಾಗ ಮಂಡ್ಯಕ್ಕೆ ಬಂದ್ರು ಆಗ ಅಲ್ಲಿ ಆಟೋಮೆಟಿಕ್ ಆಗಿ ಕಾಂಗ್ರೆಸ್ ಕಡೆಗೆ ತಿರುಗ್ತು ರಾಮನಗರ. ಜೊತೆಗೆ ಅಲ್ಲಿ ಶಾಸಕರು ಕೂಡ ಕಾಂಗ್ರೆಸ್ ಶಾಸಕರಿದ್ದಾರೆ. ಅದ್ರ ಜೊತೆಗೆ ಮತ್ತಿನ್ನೊಂದೇನು ಅಂದ್ರೆ JDS ಅಲ್ಲಿ ಇದ್ದವರೇ ಕಾಂಗ್ರೆಸ್ ಪರವಾಗಿ ಕೆಲಸವನ್ನ ಮಾಡ್ತಿದ್ದಾರೆ. ಇದೆಲ್ಲದ್ರ ಜೊತೆಗೆ ಇನ್ನೊಂದೇನಂದ್ರೆ ಮಂಜುನಾಥ್ ಅವರು ವೈದ್ಯರೇ ಆಗಿದ್ರು, ಆದ್ರೆ ಅವ್ರು ಬಂದಿಲ್ಲಿ ಅವರು ಅಲ್ಲಿ ಏನ್ ಕೆಲಸ ಮಾಡಿದ್ದಾರೋ, ಒಳ್ಳೆ ಕೆಲಸ ಮಾಡಿದ್ದಾರೋ ಬಿಟ್ಟಿದ್ದಾರೋ ಆ ವಿಚಾರ ನಮಗೆ ಬೇಡ. ಆದರೆ ಊರವನು ನಾನು, ಸ್ಥಳೀಯವಾಗಿ ಇರ್ತಕ್ಕಂಥವ್ನು ನಾನಿಲ್ಲಿ, ಊರು ಮನೆಯವನು ನಾನು. ಹಾಗಾಗಿ ನಿಮ್ಮ ಕಷ್ಟ ಸುಖಗಳಿಗೆ ಭಾಗಿಯಾಗವನು ನಾನು, ನಿಮ್ಮ ಕಷ್ಟ ಸುಖದಲ್ಲಿ ಸ್ಪಂದಿಸೋನು ನಾನು. ಕೋವಿಡ್ ಅಂತ ಸಂದರ್ಭದಲ್ಲಿ ಯಾರಾದ್ರೂ ಬಂದಿದ್ರಾ? ಕೋವಿಡ್ ಸಂದರ್ಭದಲ್ಲಿ ಪರವಾಗಿ ನಿಂತಿದ್ದೇನೆ. ರೈತರುಗಳ ಕೃಷಿ ಭೂಮಿಯಲ್ಲಿ ನಿಂತಿದ್ದೇನೆ. ನೀವು ಬೆಳೆದ ಬೆಳೆಯನ್ನು ಪರ್ಚೇಸ್ ಮಾಡಿದ್ದೇನೆ. ಯಾರಿಗೆ ತಿನ್ಲಿಕ್ಕಿರಲಿಲ್ವೋ ಅಂತವ್ರಿಗೆ ಕಿಟ್ ಕೊಟ್ಟಿದ್ದೇನೆ. ಯಾರ ಮನೆಯಲ್ಲಿ ಕೋವಿಡ್ ಸಂದರ್ಭದಲ್ಲಿ ಸತ್ರೋ ಅಥವಾ ತೀರು ಹೋದ್ರೋ, ಕೋವಿಡ್ ಬಲಿಯಾದ್ರೋ ಅವ್ರನ್ನ ಅಂತ್ಯ ಸಂಸ್ಕಾರವನ್ನ ಮಾಡಿದ್ದೇನೆ. ನಿಮ್ಮ ಮಗನಾಗಿ ನಿಂತು ನಾನು ಅಂತ್ಯ ಸಂಸ್ಕಾರವನ್ನ ಮಾಡಿದ್ದೇನೆ. ಹಾಗಾಗಿ ನೀವು ನನಗೆ ಮತವನ್ನ ಕೊಡಿ ಅಂತ ಒಂದ್ ಕಡೆ ಇವ್ರು ಕೇಳ್ತಾ ಇದ್ರೆ, ಮತ್ತೊಂದ್ ಕಡೆ ಕುಮಾರಸ್ವಾಮಿ ಮಂಡ್ಯಕ್ಕೆ ಬಂದಿದ್ದೆ ಅಲ್ಲಿ ತುಂಬಾನೇ ಎಫೆಕ್ಟ್ ಆಗಿದೆ. ಮಂಡ್ಯಕ್ಕೆ ಯಾವಾಗ ಕಾಲಿಟ್ರು ಆಗ್ಲೇ ಮಂಜುನಾಥ್ ಸೋಲು ಫಿಕ್ಸ್ ಆಯ್ತು ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ. ಒಟ್ಟಾರೆಯಾಗಿ ಇಲ್ಲಿ ಏನಂದ್ರೆ ಇದೊಂದು ಪ್ರತಿಷ್ಠೆಯ ಕ್ಷೇತ್ರ. ಇಡೀ ಕರ್ನಾಟಕದಲ್ಲಿ ಅತ್ಯಂತ ಫೈಟ್ ಆಗ್ತಕ್ಕಂಥ ಯಾವ್ದಾದ್ರು ಕ್ಷೇತ್ರ ಅಂತಂದ್ರೆ ಅದು ಬೆಂಗಳೂರು ಗ್ರಾಮಾಂತರ ಅಂತ ಹೇಳಲಾಗ್ತಾ ಇತ್ತು. ಆ ಕ್ಷೇತ್ರದಲ್ಲಿ ಈಗ ಕುಮಾರಸ್ವಾಮಿ ಮಂಡ್ಯದಲ್ಲಿ ಸ್ಪರ್ಧೆಯನ್ನ ಮಾಡಲಾಗಿ ಆ ಕ್ಷೇತ್ರ ನಿಜವಾಗ್ಲೂ ಒಂದು ರೀತಿ ಅನುಕೂಲಕರವಾಗಿದೆ. ಇದೆಲ್ಲದರ ಜೊತೆಗೆ ಮತ್ತಿನ್ನೊಂದೇನಂದ್ರೆ CP ಯೋಗೇಶ್ವರ್ ಅವರು ಮುಂದ್ಗಡೆ ನಿಂತು ಡಾಕ್ಟರ್ ಮಂಜುನಾಥ್ ಮುಂದ್ಗಡೆ ನಿಂತು ಕ್ಯಾನ್ವಸ್ ಮಾಡ್ತಿದ್ದಾರೆ. ನಾನಿದೀನಿ, ನಿಮಗೆ ಭಯ ಪಡಬೇಡಿ ಅನ್ನೋ ತರ ಹೋರಾಟವನ್ನು ಮಾಡ್ತಿದ್ದಾರೆ ಅಂತ ಎಲ್ರಿಗೂ ಅಂದ್ಕೊತಾ ಇದ್ರೆ, ಬಟ್ ಅಲ್ಲಿ ಒಳಾಟನೆ ಬೇರೆ ಆಗ್ತಾ ಇದೆ. ಮಂಜುನಾಥ್ ಅವ್ರಿಗೆ CP ಯೋಗೇಶ್ವರ್ ಅವರೇ ಬ್ಯಾಕ್ ಫೈರ್ ಮಾಡ್ತಾ ಇದ್ದಾರೆ. ಅಂತ ಹೇಳಲಾಗ್ತಾ ಇದೆ. ಒಳಗಡೆಯಿಂದ ಅವರೇ DK ಸುರೇಶ್ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. CP ಯೋಗೇಶ್ವರ್ ಅವರೇ ಒಳಾಟವನ್ನು, ಯಾಕೆಂದ್ರೆ ಇಷ್ಟವರೆಗೆ ಅವರಿಗೆ ಇದಿರ್ಲಿಲ್ಲ. ಕಾರಣ ಏನಂದ್ರೆ, ಒಂದ್ ವೇಳೆ ಅಲ್ಲಿ ಕುಮಾರಸ್ವಾಮಿ ಅವರು ಮಂಡ್ಯದಲ್ಲಿ ಗೆದ್ರೆ ಇಲ್ಲಿ ನಾನು ಸುಲಭವಾಗಿ ಗೆದ್ದೋಗ್ಬೋದು, ಕುಮಾರಸ್ವಾಮಿ ನನಗೆ ಬೆಂಬಲವನ್ನ ಕೊಡ್ತಾರೆ ಅಂತ ತಿಳ್ಕೊಂಡಿದ್ರು. ಆದ್ರೆ ಯಾವಾಗ ಅಲ್ಲಿ ಗೆದ್ರೆ ಅವರ ಮಗ ನಿಖಿಲ್ ಕುಮಾರಸ್ವಾಮಿಯಲ್ಲಿ ಸ್ಪರ್ಧೆಯನ್ನ ಮಾಡ್ತಾರೆ JDS ಇಂದ ಅಂತ ಗೊತ್ತಾಯ್ತು, ಆ ಕ್ಷಣನೇ ಅವ್ರ ಮೈಂಡ್ ಚೇಂಜ್ ಆಗಿದೆ. ಒಂದ್ ವೇಳೆ ಕುಮಾರಸ್ವಾಮಿ ಅವರು ಮಂಡ್ಯದಲ್ಲಿ ಗೆದ್ರೆ ಚನ್ನಪಟ್ಟಣದಿಂದ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಅಲ್ಲಿ ಬಿಟ್ಕೊಡ್ತಾರೆ. ಆ JDSಗೆ ಅದು MLA ಕ್ಷೇತ್ರವನ್ನ ಬಿಟ್ಕೊಡ್ತಾರೆ. ಸೊ ಹಾಗಾಗಿ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆಯನ್ನ ಮಾಡ್ತಾರೆ ಅಂತ ಗೊತ್ತಾದ್ಮೇಲೆ ಮುಂಚೂಣಿಯಲ್ಲಿದ್ದಂತ ಬಾಲಕೃಷ್ಣ ಅವರು ಬ್ಯಾಕ್ ಫೈರ್ ನ ಆಗಿಂದನೇ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಯೋಗೇಶ್ವರ್ ಅವರು ಖಂಡಿತವಾಗ್ಲೂ ಮಂಜುನಾಥ್ ಅವರಿಗೆ ಬ್ಯಾಕ್ ಫೈರ್ ಆಗೇ ಆಗುತ್ತೆ. ಅಲ್ಲೇ ಇದ್ಕೊಂಡು ಹಿನ್ನಡೆಯನ್ನ ಮಾಡ್ತಿದ್ದಾರೆ ಅಂತ ಹೇಳಲಾಗ್ತಿದೆ ವೀಕ್ಷಕರೇ. ಒಟ್ಟಾರೆಯಾಗಿ ಈ ಒಂದು ಕ್ಷೇತ್ರ ಮಂಜುನಾಥ್ ಸ್ಪರ್ಧೆಯಿಂದ ಒಂದು ರೀತಿ ಇಡೀ ಕರ್ನಾಟಕದ ಒಂದು ತೀವ್ರ ಕುತೂಹಲವನ್ನ ಕೆರಳಿಸಿರ್ತಕ್ಕಂಥ ಕ್ಷೇತ್ರ. ಎಲ್ಲರನ್ನೂ ಒಂದು ಕುತೂಹಲ ಇದೆ. DK ಸುರೇಶ್ ಸೋಲ್ತಾರ ಈ ಬಾರಿ? DK ಸುರೇಶ್ ಗೆಲ್ಲಕ್ಕಾಗುತ್ತಾ? ಅಲ್ಲಿ ಮಂಜುನಾಥ್ ಅಂತ ದೊಡ್ಡ ಡಾಕ್ಟರ್ ನಿಂತಿದ್ದಾರೆ, ಅವ್ರ ವಿರುದ್ಧ ಗೆಲ್ತಾರ ಅಂತ. ಬಟ್ ಈ ಎಲ್ಲ ಒಳಹಾಟಗಳು ಮಂಜುನಾಥ್ ಅವ್ರನ್ನ ಗೆಲ್ಲಿಸುತ್ತಾ? ಇದಕ್ಕೊಂದು $1 ಮಿಲಿಯನ್ ಪ್ರಶ್ನೆ ಅಲ್ವಾ? ಇದಕ್ಕೆ ನಿಮ್ಮ ಅನಿಸಿಕೆ, ಅಭಿಪ್ರಾಯವೇನು? ಕಾಮೆಂಟ್ ಅಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.